ವೀಕ್ಷಕರೇ ನಮಸ್ಕಾರ. ಕರ್ನಾಟಕ 9 ವರದಿಗೆ ಸ್ವಾಗತ. ಹುಣಸಗಿ ತಾಲೂಕಿನ ಕೊಡೆಕಲ್ ಹೋಬಳಿಯ ದೇವನಾಳ ಗ್ರಾಮ ಪಂಚಾಯಿತಿಯಲ್ಲಿ 2021ರಿಂದ 2025ನೇ ಸಾಲಿನ ಬಸವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹಾಗೂ ಪ್ರಧಾನಮಂತ್ರಿಗಳ ಆವಾಸನ ವಿವಿಧ ವಸತಿ ಯೋಜನೆಗಳಲ್ಲಿ ಬೋಗಸ್ ಬಿಲ್ ಸೇರಿ ಭಾರೀ ವ್ಯವಹಾರ. ಹೌದು ವೀಕ್ಷಕರೇ, ಬೋಗಸ್ ಬಿಲ್ ಸೇರಿ ಭಾರೀ ವ್ಯವಹಾರ ನಡೆದಿದೆ. ತನಿಖೆ ನಡೆಸಬೇಕು ಎಂದು ಸಾಮಾಜಿಕ ಕಾರ್ಯಕರ್ತರಾದ ಆನಂದ್ ರಾಠೋಡ್ ಮೇಲಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಹಿನ್ನೆಲೆ ವಸತಿ ಯೋಜನೆಯ ತಾಲೂಕಾ ಯೋಜನಾಧಿಕಾರಿ ಸಿದ್ದನಗೌಡ ಪಾಟೀಲ್ ತಂಡ ಗ್ರಾಮ ಪಂಚಾಯಿತಿ ಕಚೇರಿಗೆ ಆಗಮಿಸಿ ಸೂಕ್ತ ದಾಖಲೆಗಳನ್ನು ಪರಿಶೀಲನೆ ನಡೆಸಿದ್ದಾರೆ. ಕೋಟೆ 1 ಹುಣಸಗಿ 1 ದೇವನಾಳ ಗ್ರಾಮ ಪಂಚಾಯಿತಿ ಅವ್ಯವಹಾರ ತನಿಖೆಗೆ ಆಗಮಿಸಿದ ಯೋಜನಾಧಿಕಾರಿಗಳು. ಬ್ಯೂರೋ ರಿಪೋರ್ಟ್, ಹನುಮಂತ ದೊರೆ, ಯಾದಗಿರಿ ಜಿಲ್ಲಾ, ಕರ್ನಾಟಕ 9 ವರದಿ. ಸರ್, ನಿಮ್ಮ ಗ್ರಾಮದಲ್ಲಿ ಏನೇನು ಸಮಸ್ಯೆ ಇದೆ? ಅದು ಕೆಲಸ ಆಗಿಲ್ಲ ಸರ್. 1 ಲಕ್ಷ ರೂಪಾಯಿ ಬಿಲ್ ಎತ್ತಾರೆ, ಫಿಟ್ಟಿಂಗ್ ಮಾಡಿಲ್ಲ ರೀ ಶಾಲೆ. ಏನು ರೀ ಗೌರ್ಮೆಂಟ್ ಶಾಲೆ ಐತಿ, ಅಲ್ಲಿ ಒಂದು ಲೈಟ್ ಹಾಕಿಲ್ಲ. 1 ಲಕ್ಷ ರೂಪಾಯಿ ಬಿಲ್ ಎತ್ತಾರೆ. ಬೇಕಾದ್ರೆ ಹೋಗಿ ನೋಡ್ಕೊಂಬರ ಮಾರು. ಗ್ರಂಥಾಲಯಕ್ಕೂ ಒಂದು ಲೈಟ್ ಇಲ್ಲ. ಮತ್ತು ಗ್ರಂಥಾಲಯಕ್ಕೆ ಅದಕ್ಕೆ 50,000 ಇರ್ತಾರೆ. ಇಲ್ಲಿ 50-60 ಲೀಟರ್ ಚರಂಡಿಗೆ ಅವರು ಪಂಚಾಯತಿ ಟೂರ್ಗಳ ಕಡೆ ತೆಗಿಸಾರ ಬಿಲ್ ಎತ್ತು ತೊಗೊಂಡ್ರು ಅಮ್ಮರು, ಅವ್ರು ಪಿ ಡಿ ಮೇಡಮ್ ಅವರು. ಅಭಿವೃದ್ಧಿ ಆಗಂದ್ರೆ ಹೆಂಗೆ ಆಗ್ತದೆ ಪಂಚಾಯತಿ? ಹೇಳಿದ್ರೆ ಫೋನ್ ರಿಸೀವ್ ಮಾಡಲ್ರಿ, ಫೋನ್ ರಿಸೀವ್ ಮಾಡಲ್ರಿ. ಏನಂತ ಮಾತಾಡೋಣ? ಯಾರು ಕೂಡ ಮಾತಾಡೋಣ? ಪ್ರಭುತ್ವ ಎಲ್ಲರಿಗೆ ಹಾಕದ್ರಿ. ಫೋನ್ ರಿಸೀವ್ ಮಾಡ್ಕ ಯಾರು ಕೂಡ ಮಾತಾಡೋಣ? ಮೊನ್ನೆ ಜಾತ್ರೆ ಸಲಂದ ಇಲ್ಲೆಲ್ಲರೂ ಇಡೀ ದೈವನ ಕೂಡಿ ಹೇಳಿದ್ವಿ. ಪಂಚಾಯತಿ ಅಂಟರ್ದಾಗ ಸ್ವಲ್ಪ ಗಾಡಿ ಸಮಸ್ಯೆ ಅದಾವ, ರೋಡ್ ಸೈಡ್ ಎಲ್ಲ ಕ್ಲೀನ್ ಮಾಡಂತ ಹೇಳಿ ಹ್ಞೂ ಅಂತೇಳಿ ಒಳ್ಳೆ ಫೋನ್ ಸ್ವಿಚ್ ಆಫ್ ಮಾಡಿರ್ಬೇಕು. ಕೇಳ್ರಿ, ಸಮಸ್ಯೆ ಎದುರದ ನೋಡಿ. ಬೇಕಾದ್ರೆ ಅವ್ರ ಸಮಸ್ಯೆ ಕರೀರಿ, ಹೇಳ್ತ ನಾನು. ಮೇಡಮ್ ಅವ್ರು ಸ್ವಿಚ್ ಆಫ್ ಮಾಡಿದ್ರು. ಬೇಕಾದ್ರೆ ಕಾಲ್ ರೇಟ್ ತೋರಿಸ್ಬಿಡ್ತಾರೆ. ಅಲ್ಲ ಹೇಳಕತ್ತೀನಲ್ರಿ, ಫೋನ ಸ್ವಿಚ್ ಆಫ್. ಮತ್ತೆ ಯಾರು ಕೂಡ ಮಾತಾಡ್ಬೇಕು ನಾವು? ಹೌದಲ್ರಿ, ಯಾರು ಕೂಡ ಮಾತಾಡ್ಬೇಕು? ಮಾತಾಡಂದ್ರೆ ಯಾರು ಕೂಡ ಮಾತಾಡ್ಬೇಕು? ಕೇಳ್ರಿ, ಪೀಡಿಯೋ ಕೇಳ ಅಂತ ಹೇಳ್ತಾರೆ ಅವ್ರು ಸಿಗರೇಟ್ ಸಾಕು. ಮತ್ತೆ ಪೀಡಿಯೋ ಸಾಬ್ರ ಫೋನ್ ಸ್ವಿಚ್ ಆಫ್ ಇದ್ರೆ ಯಾರು ಕೂಡ ಮಾತಾಡ್ಬೇಕು? ಕೇಳ್ಬಾರ್ದ್ರಿ. ತೋರ್ಸಂಬರ್ತ ಬರ್ರಿ. ನಾವು ಮೊನ್ನೆ ಇವ್ರು ಇಬ್ಬರೇ ಇದ್ರಂತ ಇಡೀ ಎಲ್ಲ ನಮ್ಮ ಸರೌಂಡ ತೋರ್ಸಂಬಂದು ಕೊಡ್ತೀವಿ ನಾವು. ಒಳಗೆ ಏನಾರ ಅನಾಯಿಕವಾಗಿ ಜಡ್ ಆಯ್ತಪ್ಪ, ಊರು ಅದಕ್ಕಿಂತ ಸಾಯ್ತದ ಸ್ಮೆಲ್ ನೋಡಿದ್ರು. ಹೌದಲ್ಪ? ಆ ಸ್ಮೆಲ್ ಅದ್ರ ಚರಂಡಿ. ಮತ್ತೆ ಕ್ಲೀನ್ ಮಾಡ್ಬೇಕಾ ಮಾಡ್ಬಾರ್ದು? ಬಜೆಟ್ ಇಳ್ಕೊಂಡು ನಿರ್ವಹಣೆ ಇಲ್ಲ. ಬಜೆಟ್ ಐತಿಲ್ಲ, ಮಾಡ್ಬೇಕಾ ಮಾಡ್ಬಾರ್ದು? ಮಾಡ್ಯಾರ ಅಂತ ಕೇಳ್ರು. ಮೆಂಬರ್ ಅದಾರ ಒಂದು ಕೆಲಸ ಕೊಟ್ಟಿದ್ರು, ಸಾಕೊಟ್ರು ತಿಂದಾರಿ. ಕೇಳ್ರಿ ಅಧ್ಯಕ್ಷ, ಏನ್ ಅನ್ಬಾರ್ದ್ರಿ? ಅವೇ ಚರಂಡಿ ನೀರ ಕುಡಿಬೇಕು. ಏನ್ ಚಲೋ ಅನ್ನೋದ ಗೊತ್ತಿಲ್ಲ. ಮುಂದೆ ಮತ್ತೆ ಮುಗಿಸ್ಬಿಟ್ಟಿನಿ. ಕೇಳ್ಬೇಕಾದ್ರೆ ಪಿ ಡಿ ಮೇಡಮ್ ಕೇಳಂತ ಹೇಳ್ತಾರ. ಪಿ ಡಿ ಮೇಡಮ್ ಕೇಳ್ಬೇಕಾದ್ರ ಫೋನ್ ಚಲೋ ಇದ್ರೆ ಕೇಳ್ತಾರ, ಇಲ್ರಿ ಫೋನ ಚಲೋ ಇಲ್ಲ. ಯಾರು ಯಾರ ಮ್ಯಾಲೆ ಆಫೀಸರ್ ಬಂದ್ರೆ ಅಷ್ಟೇ ಬರ್ತಾರೆ. ಅವ್ರು ಬರೋದಿಲ್ಲ. ಅವರು ಮ್ಯಾಲೆ ಆಫೀಸರ್ ಬರ್ತೀವಿ ಅಂತ ಫೋನ್ ಹಚ್ಚಿದ್ರೆ ಅವಾಗ ಬಂದು ಪರವಾಗಿ ಮಾತಾಡಕತ್ತೀವಿ. ನಾವೇನು ಊರ್ ಸಮಸ್ಯೆ ಮನೆ ತೋರ್ಸಂಬರ್ತಾನ ಬೇಕಾದ್ರೆ. ನಮ್ಮ ಮನೆ ಕಟ್ಟಿನ ನಾನು ಬಿಲ್ ಆಗಿಲ್ಲ ರೀ. 2023 ಕಟ್ಟಿನಿ. ಬಿಲ್ ಮಾಡಕ್ ಏನಾದ್ರು ದುಡ್ಡು ತಗೋತಾರ್ರಿ? 20 ಸಾವಿರ ತೊಗೊಂಡ್ರಿ. ರೊಕ್ಕ ಕೊಟ್ರು ಬಿಲ್ ಮಾಡಿಲ್ಲ. ಈಗ 30,000 ಬಾಲಿ ಮಾಡಿ 30,000 ರೂಪಾಯಿ ಪಂಚಾಯತ್ ಒಳಗೆ ಯಾರು ಮನೆ ಬಿಲ್ಲು ಬ್ಲಾಕ್ ಆಗಿದೆ ಅಂತೇಳಿ 30,000 ಬಿಲ್ ಮಾಡಿ. ಇಲ್ಲ, ನೀವು ದುಡ್ಡು ಯಾರಿಗೆ ಕೊಟ್ಟಿರಿ? ಸಿದ್ದರಾಮಯ್ಯ ಶಿವಮಲ್ಲ. ನೀವು ಕ್ಯಾಶ್ ಕೊಟ್ಟಿರ ಫೋನ್ ಪೇ ಮಾಡಿದ್ರ? ಅದೇ ಬ್ಯಾಂಕ್ನ ಅವ್ರ ತಕೊಂಡ್ ಅಲ್ಲೇ ಇದು ಮಾಡ್ರಿ. ಅಮೌಂಟ್ ಕೊಟ್ರ ಇವ್ರಿಗೆ. ಅಂದ್ರೆ ನಿಮ್ ಮನಿ ಬಿಲ್ ಬರ್ತಕ್ಕಂತ ದುಡ್ಡು ಅದು ಕೊಟ್ಟಾರ್ರಿ. ಮನಿ 2 ವರ್ಷ ಬಿಲ್ ಆಗಿಲ್ಲ. 3 ವರ್ಷಕ್ಕೆ 2023 ಆಗ್ಯದ. ನಿಮ್ಮದು ಬರೋಬರಿ. ನಮ್ದು ದಿನ ಬಿಲ್ ಆಗಿಲ್ಲ. ಕಟ್ಟಿನ ಮನಿ ಬೇಕಾರೆ ಕಟ್ಲಾರು ಬಿಲ್ ಮಾಡ್ಯಾರ. ತೋರಿಸ್ತೀನಿ ಬೇಕಾರೆ. ನಮ್ಮ ಮನಿ ತೋರ್ಸಂಬರ್ತನ್ರಿ. ಕಟ್ಟಿದಾರಿ ಬಿಲ್ ಕೊಡಲ್ರಿ, ಕಟ್ಲಾರ್ರಿ ಬಿಲ್ ಕೊಡ್ತಾರ. 3 GPS ಆದ್ರೆ ಬಿಲ್ ಹೆಂಗ್ ಬ್ಲಾಕ್ ಆಗ್ತದೆ ಹೇಳ್ರಿ ಮನಿ? ಅದು ವಿಚಾರ ಮಾಡ್ರಿ ನೀವು. ಈ ನಮ್ಮನ ರೊಕ್ಕ ತಿಂದ್ರಿ ಹೆಂಗ್ರಿ? ಮತ್ತೆ ಬಡ್ರಿ ಮನಿ ಹೆಂಗ ಆತವ್ರಿ? ಬಸವರಾಜ್ ಹುಡೇದ್ರಿ. ನಮ್ಮ ಹೆಸರು ಜೇಕಬ್ರಿ. ತುಂಬಾನೇ ಆಗ್ತಾ ಇದೆ. ಅದರಂತೆ ಗಮನ ಕೊಡೋದ್ರಲ್ಲಿ ಇಂಥ ಯಾರು ಮೇಲಧಿಕಾರಿ ಆಗಲಿ ಯಾರೇ ಆಗಲಿ ಅದನ್ನು ಯಾರು ಕೇರ್ ಮಾಡ್ತಾ ಇಲ್ಲ. ಸ್ವಲ್ಪ ಅದನ್ನು ಕೇರ್ ಮಾಡಿ ಅದು ಏನು ನಡೀತಾ ಇರೋ ಬೋಕ್ಸನ್ನು ಬಂದ್ ಮಾಡಿ ಕೆಲವೊಂದು ಮುಂದೆ ನಡೆಯುವಂಥ ಕೆಲವೊಂದು ಕೆಲಸಗಳನ್ನು ಕರೆಕ್ಟಾಗಿ ನಡ್ಕೊಂಡು ಹೋಗ್ಬೇಕಂತ
ಕೆಲವೊಂದು ಅಧಿಕಾರಿಗಳಿಂದ ತಿಳ್ಕೊತೀವಿ. ಯಾಕಂದ್ರೆ ಇನ್ನು ಮುಂದೆ ಈ ದಿನ ನಡೆದಿರೋ ಕೆಲವೊಂದು ಬುಕ್ಸ್ಗಳು ಒಂದೊಂದು ಮನೆಗೆ 3,000 4,000, ಕೆಲವೊಂದು ಮನಿನೂ ಆಗಿಲ್ಲ, ಕೆಲವೊಬ್ಬರು ಮನೆ ಕಟ್ಟಾರ 20,000 ರೂಪಾಯಿ ಕೊಟ್ಟು ಮನೆ ಕಟ್ಟಾರ, ಇನ್ನು ಬಿಲ್ ಇಲ್ಲ ಏನಿಲ್ಲ, ಫೈನಲ್ ಆಗಿ ಎಲ್ಲ ಮನೆಗೂ ಕೊಂಡಾಡ್ತಿದ್ದಾವೆ. ಈ ಥರ ಹಾಕ್ಬಿಡೋದು ಅಂತ ನನ್ನೊಂದು ನಿಮ್ಮ ಹೆಸರು? ರವಿ ಮನಸ್ಸಿನ ಬಂದು ಹೋದಾದ್ಮೇಲೆ ಇವಾಗ ನೀವು 25 ಡೇಸ್ ನೀವು ಬಂದಿದ್ದೀರ. ಈಗ ನೀವು ಟೈಮ್ ಕೇಳ್ತಿದ್ದೀರ ನಮ್ಗೆ ಏನು ಅಂತ. ಮತ್ತೆ ನೀವು ಲೆಟರ್ ಬಂದಿದ್ದು ನಿನ್ನೆ ಬಂದಿತ್ತು, ನಾನು ಇವತ್ತೇ ಬಂದಿದ್ದೆ. ನಾನು ಲೆಟರ್ ಬಂದಿದ್ದು ನೋಡಿಲ್ಲ, ಯಾವಾಗ ಕೊಟ್ಟಿದ್ದಾರಲ್ಲಿ ನಾನು ಇವತ್ತೇ ಬಂದಿದ್ದು. ಅದು ನಾವು ಯಾರು ಫಾರ್ಮೇ ಬಂದಿದ್ದು ಓ ಟೈಮೆಲ್ಲ ಹೇಳಿದ್ರು, ಮತ್ತೆ ಹೋಗಿದ್ದಾರೆ ಕಂಪ್ಲೇಂಟ್ ಸಾಲ್ವ್ ಮಾಡಿ ಅವ್ರು ಯಾರು ಕಂಪ್ಲೇಂಟ್ ಫಾರ್ಮೇಟ್ ಸರ್ ನಾಳೆ ಸರಿ ನಾವು ಸುದ್ದಿ ಮಾಡಿದ್ವಿ ಸರ್, ನೀವು ರಿಪೋರ್ಟ್ ಕೊಟ್ಟು ಹೇಳಿದ್ರು. ಮತ್ತೆ ಅದು ರಿಪೋರ್ಟ್ ಇಲ್ಲ ಏನು ಸರ್, ಮತ್ತೆ ಸರ್ ತನಿಖೆ ಸರ್ ಬರೋಬ್ಬರಿ ತನಿಖೆ ಮಾಡಿದ್ರೆ ಅಲ್ಲಿ ಕಾಲೇಜ್ ಈಗ ಸರ್ ಹೋದ್ಸಲಿ ತನಿಖಾಧಿಕಾರಿಗಳು ಬಂದಿದ್ರು, ಅವರು ಓಕೆ ಸರ್ ಇಲ್ಲ ಅಂತಿಲ್ಲ, ಬಟ್ ಅವ್ರು ಬಂದು ಏನ್ ತನಿಖೆ ಮಾಡೋದ್ರು ಅನ್ನೋದು ನಮ್ಗೆ ಬೇಕಲ್ಲ ಸರ್. ಬರೋದು ಹೋಗೋದು ಅದು ಸುಮ್ಮನೆ ಟೈಮ್ ಪಾಸ್ ಆಗಿದೆ ಸರ್. ನಾನು ಅಲ್ಲಿ ಫೈಲ್ ನಾವು ಇದೇ ಮಾಡೋ ಟೈಮ್ನಾಗ ಫೈಲ್ ಓಪನ್ ಮಾಡಿದ್ವಿ ಸರ್. ಫೈಲ್ ಮುಚ್ಚಿಟ್ಟಿದ್ರು, ಫೈಲ್ ಓಪನ್ ಮಾಡೋಕ್ಕೆ ನಾವು ವಿಡಿಯೋ ಮಾಡೋ ಟೈಮ್ ಜೂಮ್ ಮಾಡೋ ಟೈಮ್ನಾಗ ಫೈಲ್ ಕೈ ಇಟ್ಟಿದ್ರು ಸರ್. ನಿಮ್ಗೆ ಯಾರು ಹೇಳಿದ್ರು, ನಿಮ್ಗೆ ಯಾರು ಬಂದ್ರಿ, ನಿಮ್ಗೆ ಯಾರು ಇನ್ಫಾರ್ಮ್ ಮಾಡಿ ಹೇಳಿದ್ರು, ನಿಮ್ಗೆ ಹೆಂಗ್ ಗೊತ್ತಾಯ್ತು ನಮಗೆ ಕ್ವಶನ್ ಆಗ್ತದೆ ಸರ್. ನಮ್ಗೆ ಕೇಳಕ್ಕೆ ಅವ್ರು ಯಾರು ಅಂತ ಮತ್ತೆ ಅವ್ರು ಕೇಳ್ತಾರೆ ಕರೆಕ್ಟ್ ಮಾಡಿದ್ದೀವಿ. ನನಗೆ ನಿಮ್ಗೆ ಕರ್ಕೊಂಡು ಹೋಗಿರೋದು, ನಿಮ್ಗೆ ಕರ್ಕೊಂಡು ರಿಪೋರ್ಟ್ ಮಾಡಿರೋದು ನಿಮ್ಗೆ ಯಾವ ಸೂಚನೆ ಕೊಡೋದು ಕೇಳ್ತಾರೆ ಸರ್. ನಾನು ತನಿಖಾಧಿಕಾರಿ ನಾನು ಕೇಳಿದ್ದೀನಿ. ಇಲ್ಲ ಸರ್, ನೀವು ನಿಮ್ಮ ಹತ್ರ ಇವಾಗ ಫಸ್ಟ್ ಒಪ್ಪಿಗೆ ಆದಷ್ಟು ಬೇಕಾದ್ರೆ 50 ಫೈನಾನ್ಸಲ್ಲಿ ಸರ್ ನೀವು 3 ಅದ ಸರ್. ನಮ್ಗೆ ಮೇಲ್ನೋಟೆಲ್ಲ ಸಾಕ್ಷಿಗಳು ಇದ್ದಾವೆ. ಆದಷ್ಟು ಬೇಗ ಇದ್ದಾದ ತಕ್ಷಣ ಅದನ್ನು ತೆಗಿಬೇಕು ಸರ್. ನಾವು ಅದು ಆಗೋಗಿ ನಾವು ಕಂಟಿನ್ಯೂ ಇರೋಂಥ ಇರ್ತದೆ ಸರ್. ಹಾಂ ಸರ್, ಯಾವತ್ತು ನಾವು ಈ ಜರೂರು ಸರ್